ಈ ರೋಡು ಕೆಲಸಕ್ಕೆ ತುಂಬ ವರ್ಷದಿಂದ ಓಡಾಡಿ ಮಾಡಿಸಿ ಎಲ್ಲೋ ಸ್ಯಾಂಕ್ಷನ್ ಆಗಿದೆ. ಈಗ ಲಾಸ್ಟ್ 2 ಇಯರ್ಸ್ ಆಯಿತು. ಇವ್ರ ಕೆಲಸ ಹಿಡಿದಿದ್ರು, ಎಲ್ಲ ಕ್ಲಿಯರಿಂಗ್ ಎಲ್ಲ ಮಾಡಿ ಇಟ್ಟಿದ್ರು. ಮಳೆಗಾಲಕ್ಕೆ ಟೈಮಲ್ಲಿ ಓಪನ್ ಆಗಿತ್ತಿದು, ಅಂದರೆ ವೈಡ್ನಿಂಗ್ ಮಾಡಿದ್ದಾರೆ. ಅದಾದಮೇಲೆ ಬಂದು ಇಲ್ಲಿ ಕಂಬ ಹಾಕಿ ಹೋಗಿದ್ದಾರೆ. ಇವ್ರು ಈ ಕೆಲಸ ಮಧ್ಯದಲ್ಲಿ, ರೋಡ್ ಮಧ್ಯದಲ್ಲಿ ಹಾಕಿಟ್ಟಿದ್ದಾರೆ. ಇದು ನಾನು ಇರಲಿಲ್ಲ ಆ ಟೈಮಲ್ಲಿ. ಅವ್ರು ಯಾವುದೋ ಒಂದು ಬಂದು ನೋಡೋಕ್ಕೂ ಇದಾಗಿದೆ ಇದು. ಈಗ ಇವ್ರ ಕೆಲಸ ಹಿಡಿಬೇಕು. ಇದು ಮಧ್ಯದ ರೋಡಿಗೆ ಕರೆಕ್ಟ್ ಮಧ್ಯಕ್ಕೆ ಬರ್ತದೆ. ಇದು ಉದ್ದಕ್ಕೂ ಆ ಸೈಡೆಲ್ಲ ಅದು ರೋಡ್ ಮಾರ್ಕ್ ಮಾಡಿದ್ರು ವೈಡನಿಂಗಿಗೆ ಅಂತ ಹೇಳಿ. ಆ ಜಾಗದಲ್ಲೇ ಒಳಗೆ ಹಾಕಿಟ್ಟಿದ್ದಾರೆ. ಅದೆಲ್ಲ ರೋಡಿಗೆ ಅಡ್ಡ ಆಗುತ್ತೆ. ಇದು ಭಾಳ ಕೆಲಸ ಹಿಡಿಯೋದು. ಅವ್ರ ಪ್ರಕಾರ ಎಲ್ಲ ಇದಕ್ಕೆ ಲೆಟ್ರ್ ಕಟ್ಟಿದ್ದಾರಂತೆ ಕಾಂಟ್ರಾಕ್ಟರ್ ಸೈಡು, ಇದು PWD ಇಂದ. ತೆಗೆದಿಲ್ಲ ಅವರು ಇನ್ನು. ಈಗ ನಾವು ಕೂಡ ಬೆಳಿಗ್ಗೆ ಅವ್ರ ಹತ್ರ, ಒಂದು ಜೈ ಹತ್ರ ನಾವು ಮಾತಾಡಿದಾಗ ಅವ್ರ ಹತ್ರ ಕೇಳಿದಾಗ, ಇಲ್ಲ ನಮಗೆ ಯಾವುದೇ ಥರದ ಲೆಟ್ರ್ ಬಂದಿಲ್ಲ ಅಂತ ಹೇಳ್ತಾರೆ. PW ಇಂಜಿನಿಯರ್ ಹತ್ರ ಕೇಳಿದ್ರೆ, ಇಲ್ಲ ನಾವು ಲೆಟ್ರಡಲ್ಲೇ ಕೊಟ್ಟಿದ್ದೀವಿ, ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಇವ್ರ ಪ್ರಕಾರ ಹಿಂದೆ ಹೇಳಿದ್ರು. ಇವ್ರು ಕೇಳಿದೆ ಕಾಂಟ್ರಾಕ್ಟರ್ ಹತ್ರ, ಅದು ಕಳಿಸಿದ್ದಾರೆ PW ಅವರು. ತೆಗಿತೀವಿ ಅಂತ ಹೇಳಿದ್ದಾರೆ ಅಂತೆ, ತೆಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರಿಗೆ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಡೆ ಸ್ಟಾರ್ಟ್ ಮಾಡಿದ್ದಾರೆ, ಜಲ್ಲಿ ಹಾಕಿದ್ದಾರೆ. ಇದು ಮಾಡಿ ತೆಗೆದ ಅದು ಇದು ಮಾಡೋಕ್ಕಾಗೋದಿಲ್ಲ. ಅವ್ರಿಗೂ ಟೈಮ್ ಇದೆ, ಫ್ರೇಮಲ್ಲಿ ಇಷ್ಟರಲ್ಲಿ ಕೆಲಸ ಮಾಡಬೇಕು ಅಂತ. ಈ ಥರ ತುಂಬ ಜನ ಓಡಾಡೋರು ಇದ್ದಾರೆ. ಬ್ಲಾಕ್ ಆಗ್ತದೆ ಈಗ. ಅದು ಈ ಬ್ಲಾಕ್ ಆಗಿರೋದು ಏನಾಗುತ್ತೆ, ಇನ್ನು ಇವ್ರು ಕೆಲಸ ಆಗದಿಲ್ಲದ್ರೆ ಇನ್ನೂ ಡಿಲೇ ಆಗ್ತದೆ ಕೆಲಸ. ಅವ್ರಿಗೆ ಈಗ ಆ ಕಡೆ ಬ್ಲಾಕ್ ಆದರೆ ಓಡಾಡೋರಿಗೆ ಈಗ ತುಂಬ ಜನಕ್ಕೆ ಇದು ಆಲ್ಮೋಸ್ಟ್ 10 ದಾರಿ ಇದಿರೋದು. ಇಲ್ಲದಿದ್ರೆ ಸುತ್ತಾಕೊಂಡು ಹೋಗ್ಬೇಕು ಎಲ್ಲಿಗೆ, ಮರ್ಸಂಡ್ಗೆ ಹೋಗಿ ಮರ್ಸಂಡ್ಗೆಯಿಂದ ಮತ್ತೆ ಬಂದು. ಇದು ಆಗೋದಿಲ್ಲ. ಇದು ಒಂದು ಈಗಾರು ಒಂದು ಸ್ವಲ್ಪ ದಿವಸ ಆದ್ರೂ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಲಾಂಗ್ ಟರ್ಮ್ ಆದರೆ ಇದನ್ನೊಂದು ಹೆಂಗಾರು ತೆಗಿಬೇಕು ಅವರು. ಅದು ಈ ಥರ ಕಡೆಯಿಂದ ಏನಾದರೂ ಮೆಸ್ಕಾಂ ಅಧಿಕಾರಿಗಳಿಗೆ ಏನಾದರೂ ಮಾತಾಡಿದೆ? ನನಗೆ ಮಾತಾಡಿಲ್ಲ. ಇವರು ಹೇಳಿದ್ದಾರೆ ತೆಗಿತಾರೆ ಅಂದರು. ನಾವು ಅದಕ್ಕೆ ಇದಾಗಿತ್ತು. ಈಗ ಇವ್ರದ್ದು ಕೆಲಸ ಸ್ಟಾರ್ಟ್ ಆಗೋ ಟೈಮಿಗೆ ಇನ್ನೂ ಇದಾಗಿಲ್ಲ. ಇನ್ಮೇಲೆ ಏನೋ ತೆಗಿತೀನಿ ಅಂತ ಹೇಳಿದ್ರಂತೆ ಅದು. ಬಟ್ ಅವರಿಗೆ ಎಷ್ಟು ಇದು ತೆಗಿಯೋ ಕೆಪಾಸಿಟಿ ಇದೆ ಅವರಿಗೆ, ಅವರ ಆ ಥರ ಇದರಲ್ಲಿ. ಎಷ್ಟು ಕಂಬಗಳಿದೆ ಅಲ್ಲಿಂದ? ಅದೆಲ್ಲ ರೋಡಿಗೆ ಬಂದ್ಬಿಟ್ಟಿದೆ ಈಗ. ರೋಡ್ ವೈಡ್ನಿಂಗ್ ಅವ್ರದ್ದು ವಿಡ್ತಿಗೆ ಈಗ ಅದು ಎಲ್ಲ ರೋಡಲ್ಲಿ ಆಗೋಗ್ತದೆ. ರೋಡ್ ಪಕ್ಕನೇ ಆಗೋಗ್ತದೆ. ಇದು ವೆಹಿಕಲ್ಗಳಿಗೆಲ್ಲ ಓಡಾಡೋಕ್ಕೆ ಕಷ್ಟ ಆಗ್ತದೆ. ಅದು ಇನ್ನು ಹೆಂಗಾರು ಮಾಡಿ ತೆಗಿಬೇಕು. ಅದು ಈಗ ಕೂಡಲೇ ತೆಗಿಬೇಕು. ಹೆಂಗಾರು ಮಾಡೋದಲ್ಲ, ಅದು ಯೂಶಲಿ ತೆಗಿಲೇಬೇಕು, ಮಾಡಬೇಕು. ಇದನ್ನು ರೋಡ್ ಕೆಲಸ ಆದಾಗ, ಸ್ಟಾರ್ಟ್ ಆದಾಗ ಗೊತ್ತಾಗ್ತದೆ ಇದು ಎಲ್ಲಿವರೆಗಿದೆ ಅಂತ. ಸುಮ್ಮನೆ ಒಳಗೆ ಮಧ್ಯದಲ್ಲಿ ಹಾಕಿಟ್ಕೊಂಡು ಇದು ಹಲವು ವರ್ಷಗಳ ಒಂದು ಕನಸು, ಭಾಳ ವರ್ಷದಿಂದ. ನಾವು ಇದು ಫಸ್ಟು ಏನು ಇದು ಈ ಗೌರ್ಮೆಂಟ್ ಅಲ್ಲ, ಅದ್ರ ಮುಂದಿನ ಗೌರ್ಮೆಂಟ್ ಟೈಮಲ್ಲಿ ಮುಂಚೆನೇ ಓಡಾಡ್ತಾ ಇದ್ವಿ ನಾವು. ಈಗಿನ ಸರ್ಕಾರ ಬಂದ ಮೇಲೆ ಈಗ ಆಮೇಲೆ ನಿಧಾನ ಆಗಿತ್ತು. ಮತ್ತು ಈಗ ಮತ್ತೆ ರಿವೈವ್ ಆಗಿ ಈಗ ಇದಾಗಿದೆ. ಇದೆ ಈಗಲೇ ನಾವೇ ಎಷ್ಟು ಸತಿ ಹೋಗಿ ಎಲ್ಲರನ್ನ ಅಪ್ರೋಚ್ ಮಾಡಿ ಈ ಊರಿನವರೆಲ್ಲ ಕೇಳ್ಕೊಂಡು ಎಲ್ಲ ಮಾಡಿ ಈಗ ಹೆಂಗೋ ಆಗಿದೆ. ಈ ಟೈಮಲ್ಲಿ ಈ ಪ್ರಾಬ್ಲಮ್ ಆಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಈ ಊರಿನವರು ಕೂಡ ಮತ ಬಹಿಷ್ಕಾರ ಹಾಕಿದ್ದಾರೆ. ಹೌದು, ಅವ್ರು ಮಾಡಿದ್ರು ಅದನ್ನ. ಇವರು ಇದು ಮಾಡಿದಿಲ್ಲದ್ರೆ ನಮಗೆ ಇದಾಗತ್ತೆ ಅಂತ ಕೊನೆಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿಸಿದ್ರೆ MLA ಎಲ್ಲ ಬಂದು ಎಲ್ಲ ಮಾಡಿ ಹೋದ್ರು ಅವರು. ಇದು ತೆಗಿಬೇಕಿದು. ಯಾರು ಈಗ ಮೆಸ್ಕಾಂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ಅಂದ್ರೆ ಯಾವುದೇ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಅದು ಅವ್ರಿಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಸಂದೀಪ್, ನಾನು ಅತ್ತಿಗೊಂಡ ಸಂದೀಪ್. ಇದು ಇಲ್ಲಿ ಹೆರಡ್ಕೆ ಗ್ರಾಮಕ್ಕೆ ಒಂದು ತುಂಬ ವರ್ಷ ಆಗಿತ್ತು. ರೋಡಿನ ವ್ಯವಸ್ಥೆ ಇರಲಿಲ್ಲ. ಈಗ ಒಂದು ರೋಡಿನ ವ್ಯವಸ್ಥೆ ಅಂತ ಮಾಡುವಂತಾಗಿದೆ. ಅದಕ್ಕೀಗ ಮೆಸ್ಕಾಂನವರು ಮಧ್ಯ ರೋಡಿಗೆಲ್ಲ ಕಂಬ ಹಾಕಿದ್ದಾರೆ. ಅದನ್ನೊಂದು ತೆರವು ಮಾಡಿಕೊಡ್ಬೇಕು. ಇಲ್ಲದಿದ್ರೆ ಭಾರಿ ಕೆಲಸಕ್ಕೆ ಅಡ್ಡಿ ಆಗ್ತದೆ. ಕೆಲಸ ಮಾಡ್ಲಿಕ್ಕೆ ಅಡ್ಡಿ ಆಗ್ತಿದೆ. ಮಧ್ಯಕ್ಕೆ ಆಗ್ಬಿಟ್ಟಿದೆ. ಇದು ಕೆಲಸ ಸ್ಟಾರ್ಟ್ ಆದ್ಮೇಲೆ ತಂದು ಮಧ್ಯ ರೋಡಿಗೆ ಹಾಕಿದ್ದಾರೆ ಕಂಬ. ನಾವು ಮೊದಲು ಹೇಳಿದ್ದು ಅದು. ಆಮೇಲೆ ಇದು ಶಿಫ್ಟಿಂಗ್ ಇದು ಮಾಡ್ತೀವಿ ಹಾಗಂತ ಹೇಳಿದ್ರು ಅವರು. ಮಾಡಿದ್ದಾರೆ, ಗೊತ್ತಿದ್ದಾರೆ. ಒಂದೇ ದಿನ. ಹೌದು, ವಿಳಂಬ ಕೆಲಸನೂ ಸ್ವಲ್ಪ ವಿಳಂಬ ಆಗಿದೆ. ಹೌದೌದು, ಈಗ 1 ತಿಂಗಳೊಳಗೆ ಮುಗಿಬೇಕದು. ಹಾಗಾಗಿ ಕಂಬ ಒಂದು ಶಿಫ್ಟ್ ಮಾಡೋಕ್ಕೆ ಇದು ಮಾಡ್ಕೊಳ್ಬೇಕು ಮೆಸ್ಕಾಂ. ಅಧಿಕಾರಿಗಳ ಹತ್ರ ಕೇಳಿದಾಗ ನಮಗೆ ಯಾವ್ದು ತರ ಲೆಟರ್ ಎಲ್ಲ ಹೌದು, ನಮಗೆ ಯಾವುದು ಅದೇ ಹೇಳಿದ್ದು ನಾವು ಹಾಕುವಷ್ಟೊತ್ತಿಗೆ. ಅವಾಗ ಹೇಳಿದ್ರು ಅವರು, ಅದು ಆಮೇಲೆ ಇದು ಮಾಡ್ತೀವಿ ಅಂತ. ಅದೇ ಇದಕ್ಕೆ ಮೆಸ್ಕಾಂ ಅಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಿ ಸ್ವಲ್ಪ ಬೇಗ ಕಂಬವನ್ನು ತೆರವು ಮಾಡಿಕೊಟ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ.
ಇಲ್ಲಿಂದ ನಮ್ಗೆ ಏನಾದ್ರು ಹೆಚ್ಚು ಇದಾದ್ರೆ ನಮ್ಗೆ ಇಲ್ಲಿ ಸುತ್ತಾಡಿ ತುಂಬಾ ಮರ್ಸಣಿಗೆಗಾಗಿ ಒಂದು 15 ಕಿಲೋಮೀಟರ್ ಆಗುತ್ತೆ ಕಳಸಕ್ಕೆ ಹೋಗ್ಲಿಕ್ಕೆ. ಹಾಗಾಗಿ ಸ್ವಲ್ಪ ಬೇಗ ತೆರವು ಮಾಡ್ಕೊಟ್ರೆ ಒಳ್ಳೇದಾಗ್ತಿತ್ತು. ಕೆಲಸಗಳು ನಡೀತಾ ಇದೆ ಮತ್ತೆ ಎಲ್ಲ ಹೌದು, ಎಲ್ಲರೂ ನಡ್ಕೊಂಡು ಬರ್ತಿದ್ದಾರೆ ಇವಾಗ. ನಿಮ್ಮ ಹೆಸರು? ಸತೀಶ್ ಅಂತೇಳಿ, ಹಾರಿ ಸತೀಶ್. ಈಗ ನಿಮ್ಮ ಕಾರ್ಗದ್ದೆ ಅಂದ್ರೆ ಈ ಕಾರ್ಗದ್ದೆಯಿಂದ ಎರಡಕ್ಕೆ ರಸ್ತೆ ಇತ್ತಲ್ಲ, ಈ ರಸ್ತೆಗೆ ಈಗ ರಸ್ತೆ ಮಧ್ಯದಲ್ಲಿ ಕಂಬಗಳನ್ನೆಲ್ಲ ವಿದ್ಯುತ್ ಕಂಬಗಳು ಇದಾವೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಿಮಗೂ ಈಗ ಮೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ರು ಅವರು ತೆರವುಗೊಳಿಸಿಲ್ಲ. ಈಗ ಕೆಲಸನೂ ಆಗ್ತಾ ಇಲ್ಲ. ಈ ಕಂಬ ತೆಗಿಯದೆ ಅವ್ರು ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ನೀವು? ಇದಕ್ಕೆ ಅದನ್ನ ಕಂಬ ತೆಗಿಲೇಬೇಕು. ಕಂಬ ತೆಗಿಲೇಬೇಕು, ಇಲ್ಲಾಂದ್ರೆ ಗಾಡಿ ಓಡಾಡ್ಲಿಕ್ಕೆ ಸಂಚಾರ ಮಾಡ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ. ಮೊದ್ಲೇ ಜನಸಂಪರ್ಕ ಇರೋದು ಜಾಸ್ತಿ ನಮ್ಮ ಊರಲ್ಲಿ. ಅಂದ್ರೆ ಏನಾದ್ರು ತುರ್ತು ಸಂದರ್ಭದಲ್ಲಿ ಇದೇ ರಸ್ತೆ, ಇಲ್ಲಾಂದ್ರೆ ಸುತ್ತು ಬರ್ಬೇಕು ನಾವು. ಇಲ್ಲಾಂದ್ರೆ ಸುತ್ತ ಗಾಳಿಗಂಡಿ ಮೇಲೆ ಸುತ್ತಾಡ್ಬೇಕು. ಅಂದ್ರೆ 15-18 ಕಿಲೋಮೀಟರ್ ಆಗುತ್ತಾ? ಜಾಸ್ತಿ ಆಗ್ತದೆ ಸರ್, ಜಾಸ್ತಿ ಆಗುತ್ತೆ. ಅದರಿಂದ ಒಂದು 100 ಮನೆಗೆ ತೊಂದರೆ ಇದೆ ಇದು. ಅಂದ್ರೆ ತುಂಬಾ ವರ್ಷಗಳ ಒಂದು ಬೇಡಿಕೆ ನಿಮ್ದು. ಕೇಳ್ಕೊಳ್ತೀವಿ. ನಿಮ್ಮ ಹೆಸರು? ರಮೇಶ್ ಕಾರ್ಗದ್ದೆ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಈ ಭಾಗದ ಜನರಿಗೆ ಭಾರಿ ತೊಂದರೆ ಆಗ್ತಾ ಇತ್ತು. ಈ ರೋಡಿ ತುಂಬಾ ವರ್ಷದಿಂದ ಹಿಂದೆ ಆಗಿತ್ತು, ಆದ್ರೆ ತುಂಬಾ ವರ್ಷದಿಂದ ಹೊಂಡಗುಂಡಿ ಇರೋದ್ರಿಂದ ಈಗ ನಮ್ಮ MLA ಅವರು ಇದಕ್ಕೊಂದು ಒಳ್ಳೆಯದಾದಂತ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ ಇಟ್ಟಿದ್ರಲ್ಲಿ ಈಗ ಊರಿನವರಿಗೆ ಅದ್ರ ಬಗ್ಗೆ ಎಲ್ಲರಿಗೂ ತುಂಬಾ ಅಭಿಮಾನ ಇದೆ. ಹಾಗೆ ಈ ಮೆಸ್ಕಾಂ ವಿಚಾರದಲ್ಲಿ ನೋಡಿ, ಮಧ್ಯ ರೋಡಲ್ಲಿ ಈ ತರ ಕಂಬಗಳಿದಾವೆ. ಇದನ್ನು ಆದಷ್ಟು ಬೇಗ ಅವರು ತೆರವು ಮಾಡಿಕೊಟ್ರೆ ನಮ್ಮ ಕಾಂಟ್ರಾಕ್ಟರ್ದಾರರಿಗೆ ಅದನ್ನ ರೋಡನ್ನು ಅನುಕೂಲ, ಕಾಂಟ್ರಾಕ್ಟರ್ದಾರರಿಗೆ ಇದನ್ನ ರೋಡನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗೇನೆ ಈಗ ತುಂಬಾ ಜನ ಈ ರೋಡಲ್ಲೇ ಓಡಾಡ್ತಿರ್ತಾರೆ. ತುರ್ತು ಈ ರೋಡು ಸಾಧಾರಣ ಇದು ಒಂದೇ ಮೇನ್ ಆಗಿರತ್ತಂತ ರೋಡು. ಸಾಧಾರಣ ಒಂದು 100-150 ಮನೆ ಇದಾವೆ ಇಲ್ಲಿ. ಗಾಳಿಗಂಡಿ ಇದು ಹೋಗಿ ಅಲ್ಲಿಗೂ ಟಚ್ ಆಗ್ತದೆ. ಮತ್ತೆ ಈ ರೋಡ್ ಭಾರಿ ಇಂಪಾರ್ಟೆಂಟ್ ಆದಂತ ರೋಡು. ಹಾಗಾಗಿ ನಮ್ಮ ಇದನ್ನ ಈ ಕೆಲವು ಅಂದ್ರೆ ವರ್ಷಗಳ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಈ ಗ್ರಾಮದ ಜನರು ಕೂಡ ಮತ ಬಹಿಷ್ಕಾರ ಹಾಕಿದ್ರು. ಅದ್ರ ಮೇಲೆ ಎಚ್ಚೆತ್ತುಕೊಂಡ ಈಗಿನ ಸರ್ಕಾರ ಸ್ವಲ್ಪ ರಸ್ತೆಗೆಲ್ಲ ಸ್ವಲ್ಪ ಅನುದಾನ ತಂದು ಕೊಟ್ಟಿದೆ. ಅದನ್ನು ಈಗ ನೀವು ಪ್ರಶ್ನೆ ಮಾಡ್ತಾ ಇದ್ರಿ ಈಗ, ಅಂದ್ರೆ ಈ ಕಾಂಟ್ರಾಕ್ಟರ್ ಯಾಕೆ ಕೆಲಸ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು? ಊರಿಂದ ಸಪೋರ್ಟ್ ಇದ್ರೆ, ಮತ್ತೆ ಮೆಸ್ಕಾಂ ಇಂದ ಸಪೋರ್ಟ್ ಇದ್ರೆ, ಮತ್ತೆ ಪ್ಲಾಂಟರ್ಸ್ ಗಳು ಸಪೋರ್ಟ್ ಇದ್ರೆ ನಾವು ಮಾಡ್ಲಿಕ್ಕೆ ಯಾವುದೇ ತರದ ಕುಂದುಕೊರತೆ ಇಲ್ಲ. ಬಂದಿರತಕ್ಕಂತ ಅನುದಾನನ ನಾವು ನೀಟಾಗಿ ಅದನ್ನ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ನಮ್ಗೀಗ ಬೇರೆ ತೊಂದರೆ ಏನಿಲ್ಲ. ಕೆಲವೊಂದಷ್ಟು ವಿಚಾರಗಳಲ್ಲಿ ಪ್ಲಾಂಟರ್ಸ್ ಗಳದೆಲ್ಲ ಯಾವ್ದು ತೊಂದರೆ ಆಗ್ತಾ ಇಲ್ಲ. ಮೆಸ್ಕಾಮು ಮತ್ತೆ ಕೆಲವೊಂದಷ್ಟುಗಳು ತೊಂದರೆ ಆಗ್ತಾ ಇದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.